ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ದೂರ್ವಾಸರು ದುಃಖದಿಂದ ಪಾರಾದುದು ಎಂಬ 5ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕರು ಹೇಳುತ್ತಾರೆ, ಏವಂ ಭಗವತಾದಿಷ್ಟೋ ದೂರ್ವಾಸಾಶ್ಚ ಕೃತಾಪಿತಃ ಅಂಬರೀಷಮಪಾವೃತ್ಯ ತತ್ಪಾದೋ ದುಃಖಿತೋ ಗ್ರಹೀತ್. ಪರೀಕ್ಷಿತನೇ, ಹೀಗೆ ಶ್ರೀ ಭಗವಂತನಿಂದ ನಿರ್ದೇಶಿಸಲ್ಪಟ್ಟ ಸುದರ್ಶನ ಚಕ್ರದ ತಾಪದಿಂದ ಪರಿತಪಿಸುತ್ತಿದ್ದ ದೂರ್ವಾಸ ಮಹರ್ಷಿಗಳು ಅಂಬರೀಷ ಮಹಾರಾಜನ ಬಳಿಗೆ ಹೋಗಿ ಅತ್ಯಂತ ದುಃಖಿತರಾಗಿ ಅವನ 2 ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ದೂರ್ವಾಸ ಮಹರ್ಷಿಗಳ ಈ ಕಾರ್ಯವನ್ನು ಕಂಡು ಅಂಬರೀಷ ಮಹಾರಾಜನು ಕಡು ನಾಚಿಕೆಗೊಂಡು ದಯಾರಸದಿಂದ ಕರಗಿದ ಹೃದಯವುಳ್ಳವನಾಗಿ ಶ್ರೀಹರಿಯ ಅಸ್ತ್ರವಾದ ಸುದರ್ಶನ ಚಕ್ರವನ್ನು ಕುರಿತು ಹೀಗೆ ಸ್ತೋತ್ರ ಮಾಡಿದನು. ಅಂಬರೀಷನು ಸುದರ್ಶನ ಚಕ್ರವನ್ನು ಪ್ರಾರ್ಥಿಸುತ್ತಾನೆ. ತ್ವಮಗ್ನಿರ್ಭಗವಾನ್ ಸೂರ್ಯಸ್ತ್ವಂ ಸೋಮೋ ಜ್ಯೋತಿಷಾಂ ಪತಿಃ ತ್ವಮಾಪಸ್ತ್ವಂ ಕ್ಷಿತಿರ್ವ್ಯೋಮ ವಾಯುರ್ಮಾತ್ರೇಂದ್ರಿಯಾಣಿ ಚ. ಸುದರ್ಶನ ಚಕ್ರವೇ, ಚಕ್ರಾಧಿದೇವತೆಯೇ, ನೀನೇ ಅಗ್ನಿಯು, ಸರ್ವಸಮರ್ಥನಾದ ಸೂರ್ಯನೂ ನೀನೇ ಆಗಿರುವೆ. ನಕ್ಷತ್ರಗಳ ಒಡೆಯನಾದ ಚಂದ್ರನೂ ನೀನೇ. ಜಲ, ಪೃಥ್ವಿ, ಆಕಾಶ, ವಾಯು, 5 ತನ್ಮಾತ್ರೆಗಳು ಮತ್ತು ಇಂದ್ರಿಯಗಳು ಈ ಎಲ್ಲವೂ ನೀನೇ ಆಗಿರುವೆ. ಸುದರ್ಶನ ನಮಸ್ತುಭ್ಯಂ ಸಹಸ್ರಾರಾಚ್ಯುತ ಪ್ರಿಯ ಸರ್ವಾಸ್ತ್ರಘಾತಿನ್ ವಿಪ್ರಾಯ ಸ್ವಸ್ತಿ ಭೂಯ ಇಡಸ್ವತೆ. ಓ ಸುದರ್ಶನ ಚಕ್ರಾಧಿದೇವತೆಯೇ, ನಿನಗೆ ನಮಸ್ಕರಿಸುತ್ತೇನೆ. 1000 ಅರೆಕಾಲುಗಳಿಂದ ಕೂಡಿರುವವನೇ, ಅಚ್ಯುತನಿಗೆ ಪ್ರಿಯನಾದವನೇ, ಸಮಸ್ತವಾದ ಅಸ್ತ್ರಶಸ್ತ್ರಗಳನ್ನು ವಿನಾಶಗೊಳಿಸುವ ಸಾಮರ್ಥ್ಯವನ್ನು ಹೊಂದಿರುವವನೇ, ಭೂಮಂಡಲಕ್ಕೆ ಒಡೆಯನೇ, ದಯಮಾಡಿ ಈ ಬ್ರಾಹ್ಮಣನಿಗೆ ಮಂಗಳವನ್ನುಂಟು ಮಾಡು. ತ್ವಂ ಧರ್ಮಸ್ತ್ವಮೃತಂ ಸತ್ಯಂ ತ್ವಂ ಯಜ್ಞೋಖಿಲ ಯಜ್ಞಭುಕ್ ತ್ವಂ ಲೋಕಪಾಲ ಸರ್ವಾತ್ಮ ತ್ವಂ ತೇಜ ಪೌರುಷಂ ಪರಂ. ನೀನೇ ಧರ್ಮ ಸ್ವರೂಪನಾಗಿರುವೆ, ಅಮೃತ ಸ್ವರೂಪನಾಗಿರುವೆ, ಸತ್ಯ ಸ್ವರೂಪನಾಗಿರುವೆ. ಸಮಸ್ತವಾದ ಯಜ್ಞಗಳು ನೀನೇ ಆಗಿರುವೆ. ಯಜ್ಞದ ಭೋಕ್ತೃವೂ ನೀನೇ, ಸಮಸ್ತ ಲೋಕಗಳ ರಕ್ಷಕನು ನೀನು, ಸರ್ವಾತ್ಮನೂ ನೀನು. ಪರಮ ಪುರುಷ ಪರಮಾತ್ಮನಿಗೆ ನೀನು ದಿವ್ಯವಾದ ತೇಜಸ್ಸಿನ ರೂಪದಲ್ಲಿರುವೆ. ಶ್ರೇಷ್ಠವಾದ ತೇಜಸ್ಸು ಮತ್ತು ಪೌರುಷವೂ ನೀನೇ. ನಮಸ್ಸುನಾಭಾಖಿಲ ಧರ್ಮಸೇತವೇ ಹ್ಯಧರ್ಮಶೀಲಾಸುರಧೂಮಕೇತವೇ ತ್ರೈಲೋಕ್ಯ ಗೋಪಾಯ ವಿಶುದ್ಧ ವರ್ಚಸೇ ಮನೋಜವಾಯಾದ್ಭುತ ಕರ್ಮಣೇ ಗೃಣೇ. ಸುಂದರವಾದ ಮಧ್ಯಭಾಗವುಳ್ಳ ಸುದರ್ಶನ ಚಕ್ರವೇ, ಸಮಸ್ತ ಧರ್ಮಗಳ ಮರ್ಯಾದೆಯನ್ನು ರಕ್ಷಿಸುವವನೇ, ಅಧರ್ಮಶೀಲರಾದ ಅಸುರರಿಗೆ ಅಗ್ನಿಪ್ರಾಯನಾಗಿರತಕ್ಕವನೇ, 3 ಲೋಕಗಳ ರಕ್ಷಕನೇ, ವಿಶುದ್ಧವಾದ ವರ್ಚಸ್ಸಿನಿಂದ ಕೂಡಿರುವವನೇ, ಮನಸ್ಸಿಗೆ ಸಮಾನವಾದ ವೇಗದಿಂದ ಕೂಡಿರುವವನೇ, ಅದ್ಭುತವಾದ ಕಾರ್ಯಗಳನ್ನು ಮಾಡುವವನೇ, ನಿನಗೆ ನಮಸ್ಕಾರ ಮಾಡಿ ಸ್ತೋತ್ರ ಮಾಡುತ್ತಿದ್ದೇನೆ. ತ್ವತ್ತೇಜಸ ಧರ್ಮಮಯೇನ ಸಂಹೃತಂ ತಮಃ ಪ್ರಕಾಶಶ್ಚ ಧೃತೋ ಮಹಾತ್ಮನಾಂ ದುರತ್ಯಯಸ್ತೆ ಮಹಿಮಾಗಿರಾಂ ಪತೆ ತ್ವದ್ರೂಪಮೇತತ್ ಸದಾ ಸತ್ಪರಾವರಂ. ವೇದವಾಣಿಗಳಿಗೆ ಅಧೀಶ್ವರನೇ, ನಿನ್ನ ಧರ್ಮಮಯವಾದ ತೇಜಸ್ಸಿನಿಂದ ಅಂಧಕಾರದ ನಾಶವಾಗುತ್ತದೆ. ಸೂರ್ಯನೇ ಮೊದಲಾದ ಮಹಾಪುರುಷರ ಪ್ರಕಾಶಕ್ಕೆ ರಕ್ಷಣೆಯೂ ಸಿಕ್ಕುತ್ತದೆ. ನಿನ್ನ ಮಹಿಮೆಯ ಪಾರವನ್ನು ತಿಳಿಯಲು ಯಾರಿಗೂ ಶಕ್ಯವಿಲ್ಲ. ಸದಸದ್ರೂಪವಾದ ಉಚ್ಚ ನೀಚ ಭಾವನೆಗಳಿಂದ ಕೂಡಿರುವ ಸಮಸ್ತ ಕಾರ್ಯ ಕಾರಣಾತ್ಮಕವಾದ ಪ್ರಪಂಚವು ನಿನ್ನ ಸ್ವರೂಪವೇ ಆಗಿದೆ. ಯದಾ ವಿಸೃಷ್ಟಸ್ತ್ವಮನಿಂಚನೇನ ವೈ ಬಲಂ ಪ್ರವಿಷ್ಟೋಜಿತ ದೈತ್ಯದಾನವಂ ಬಹು ಬಾಹೂದರೋರ್ವಂಗ್ರಿ ಶಿರೋಧರಾಣಿ ವಕ್ಷನ್ರಜಂ ನಿಜಸ್ರಂ ಪ್ರಧನೆ ವಿರಾಜಸೆ. ಯಾರಿಂದಲೂ ಜಯಿಸಲ್ಪಡದೇ ಇರುವ ಸುದರ್ಶನ ಚಕ್ರಾಧಿದೇವತೆಯೇ, ಅಜ್ಞಾನ ಶೂನ್ಯನಾದ ಪರಾತ್ಪರನಾದ ಪರಮಾತ್ಮನಿಂದ ನೀನು ಪ್ರಯೋಗಿಸಲ್ಪಟ್ಟೊಡನೆಯೇ ದೈತ್ಯ ದಾನವರ ಸೈನ್ಯವನ್ನು ಪ್ರವೇಶಿಸಿ ಶತ್ರುಗಳ ತೋಳುಗಳನ್ನು, ಹೊಟ್ಟೆಗಳನ್ನು, ಕಾಲುಗಳನ್ನು, ಶಿರಸ್ಸುಗಳನ್ನು ಅನವರತವಾಗಿ ಕತ್ತರಿಸುತ್ತಾ ರಣಾಂಗಣದಲ್ಲಿ ತೊಳಗಿ ಬೆಳಗುವೆ. ಸತ್ವಂ ಜಗತ್ರಾಣ ಖಲಪ್ರಹಾಣಯೇ ನಿರೂಪಿತ ಸರ್ವ ಸಹೋಗದಾಭೃತ ವಿಪ್ರಸ್ಯ ಚಾಸ್ಮತ್
ಕುಲದೈವ ಹೇತವೇ ವಿದೇಹಿ ಭದ್ರಂ ತದನುಗ್ರಹೋ ಹಿನಃ. ಜಗದ್ರಕ್ಷಕನೇ, ನೀನು ಎಲ್ಲವನ್ನೂ ಸಹಿಸುವ ಸಾಮರ್ಥ್ಯವುಳ್ಳವನು. ನಿನ್ನೆದುರಾಗಿ ಬರುವ ಶತ್ರುಗಳ ಅಸ್ತ್ರಗಳ ಪ್ರಭಾವವನ್ನು ತಡೆದುಕೊಳ್ಳಲು ಸಮರ್ಥನಾಗಿರುವೆ. ಗದಾಧರನಾದ ಶ್ರೀಮನ್ನಾರಾಯಣನು ದುಷ್ಟರ ನಿಗ್ರಹಾರ್ಥವಾಗಿಯೇ ನಿನ್ನನ್ನು ನಿಯೋಜಿಸಿದ್ದಾನೆ. ಆದುದರಿಂದ ನೀನು ದಯಮಾಡಿ ನಮ್ಮ ಕುಲದ ಭಾಗ್ಯೋದಯಕ್ಕಾಗಿ ಬ್ರಾಹ್ಮಣ ಶ್ರೇಷ್ಠರಾದ ದೂರ್ವಾಸ ಮಹರ್ಷಿಗಳಿಗೆ ಮಂಗಳವನ್ನುಂಟು ಮಾಡು. ಇದೇ ನಮಗೆ ಪರಮಾನುಗ್ರಹವಾಗಿದೆ. ಯದ್ಯಸ್ತಿ ದತ್ತಮಿಷ್ಟಂ ವಾ ಸ್ವಧರ್ಮೋ ವಾ ಸ್ವನುಷ್ಠಿತಃ ಕುಲಂ ನೋ ವಿಪ್ರದೈವಂ ಚೇದ್ವಿಜೋ ಭವತು ವಿಜ್ವರಃ. ನಾನೇನಾದರೂ ಅಲ್ಪ ಸ್ವಲ್ಪ ದಾನ ಮಾಡಿದ ಫಲವೇನಾದರೂ ಇದ್ದರೆ, ಯಜ್ಞ ಮಾಡಿದ ಫಲವೇನಾದರೂ ಇದ್ದರೆ, ಸ್ವಧರ್ಮವನ್ನು ಪರಿಪಾಲಿಸಿದ ಫಲವೇನಾದರೂ ಇದ್ದರೆ, ನನ್ನ ವಂಶೀಯರೆಲ್ಲರೂ ಬ್ರಾಹ್ಮಣರನ್ನೇ ತಮ್ಮ ಆರಾಧ್ಯ ದೇವತೆಗಳನ್ನಾಗಿ ಮಾಡಿಕೊಂಡಿರುವುದು ನಿಜವಾದರೆ ಈ ದೂರ್ವಾಸ ಮುನಿಗಳು ಈಗಲೇ ತಾಪದಿಂದ ರಹಿತರಾಗಲಿ. ಯದಿ ನೋ ಭಗವಾನ್ ಪ್ರೀತ ಏಕ ಸರ್ವಗುಣಾಶ್ರಯಃ ಸರ್ವಭೂತಾತ್ಮಭಾವೇನ ದ್ವಿಜೋ ಭವತು ವಿಜ್ವರಃ. ಸಮಸ್ತ ಗುಣಗಳಿಗೂ ಏಕಮಾತ್ರ ಪರಮಾಶ್ರಯನಾಗಿರುವ ದಯಾಮಯನಾದ ಪರಮಾತ್ಮನನ್ನು ನಾನು ಸರ್ವ ಪ್ರಾಣಿಗಳಲ್ಲಿಯೂ ಆತ್ಮಭಾವದಿಂದ ಇರುವವನನ್ನಾಗಿ ತಿಳಿದಿರುವುದು ಸತ್ಯವಾದರೆ, ಮತ್ತು ಹೀಗೆ ತಿಳಿದಿರುವುದರಿಂದ ಪರಮಾತ್ಮನು ನನ್ನಲ್ಲಿ ಸುಪ್ರೀತನಾಗಿದ್ದರೆ ಈ ಬ್ರಾಹ್ಮಣನು ತಾಪವಿಲ್ಲದವರಾಗಲಿ. ಶ್ರೀ ಶುಕರು ಹೇಳುತ್ತಾರೆ, ಪರೀಕ್ಷಿತ, ದೂರ್ವಾಸ ಮುನಿಗಳನ್ನು ಎಲ್ಲ ಕಡೆಗಳಿಂದಲೂ ಪರಿತಾಪಗೊಳಿಸುತ್ತಿದ್ದ ಸುದರ್ಶನ ಚಕ್ರವನ್ನು ಅಂಬರೀಷ ಮಹಾರಾಜನು ಹೀಗೆ ಪ್ರಾರ್ಥಿಸಲಾಗಿ ಸುದರ್ಶನ ಚಕ್ರವು ಶಾಂತವಾಯಿತು. ಸುದರ್ಶನ ಚಕ್ರದ ತಾಪದಿಂದ ವಿಮುಕ್ತರಾದೊಡನೆಯೇ ದೂರ್ವಾಸುರು ನೆಮ್ಮದಿಯನ್ನು ಹೊಂದಿದರು. ಶ್ರೇಷ್ಠವಾದ ಆಶೀರ್ವಾದಗಳಿಂದ ರಾಜನನ್ನು ಹಾರೈಸುತ್ತಾ ಅವನನ್ನು ಬಹಳವಾಗಿ ಪ್ರಶಂಸಿಸಿದರು. ಆಹಾ, ಪರಮಾತ್ಮನ ಅನನ್ಯ ಭಕ್ತರ ಮಹತ್ವವು ಎಷ್ಟೆಂಬುದನ್ನು ನಾನಿಂದು ಕಂಡುಕೊಂಡೆನು. ನಾನು ನಿನಗೆ ಅಪರಾಧವನ್ನೇ ಮಾಡಿದೆನು, ಆದರೂ ನೀನು ನನಗೆ ಶುಭವನ್ನೇ ಕೋರುತ್ತಿರುವೆಯಲ್ಲವೇ? ಯಾರು ಭಕ್ತವತ್ಸಲನಾದ ಶ್ರೀಹರಿಯ ಪಾದ ಪದ್ಮಗಳನ್ನು ಪ್ರೇಮ ಭಾವದಿಂದ ಬಲವಾಗಿ ಹಿಡಿದಿರುತ್ತಾರೆಯೋ ಅಂತಹ ಸಾಧುಪುರುಷರಿಗೆ ಸಾಧಿಸಲು ಸಾಧ್ಯವಾಗದೇ ಇರುವ ಕಾರ್ಯವು ಯಾವುದಿದೆ? ಆ ಮಹಾತ್ಮರು ತ್ಯಜಿಸಲು ಅಸಾಧ್ಯವಾದ ವಸ್ತುವು ತಾನೇ ಯಾವುದಿದೆ? ಭಗವಂತನ ಸಲುವಾಗಿ ಅವರು ಸಮಸ್ತವನ್ನು ಪರಿತ್ಯಾಗ ಮಾಡಲು ಸಿದ್ಧರಾಗಿರುತ್ತಾರೆ. ಯಾವನ ಶುಭನಾಮಗಳನ್ನು ಕೇಳುವ ಮಾತ್ರದಿಂದಲೇ ಮಾನವನು ಪರಿಶುದ್ಧನಾಗುವನೋ ಅಂತಹ ತೀರ್ಥಪಾದನಾದ ಶ್ರೀ ಭಗವಂತನ ಚರಣ ಕಮಲದಾಸರಾದ ಭಕ್ತರಿಗೆ ಯಾವ ಕರ್ತವ್ಯಗಳು ತಾನೇ ಮಾಡಲು ಉಳಿದಿರುತ್ತವೆ? ಅಂಬರೀಷ ಮಹಾರಾಜ, ನಾನು ನಿನ್ನಿಂದ ಅನುಗ್ರಹಿಸಲ್ಪಟ್ಟಿದ್ದೇನೆ. ಪರಮ ಕಾರುಣಿಕನಾದ ನೀನು ನನ್ನ ಅಪರಾಧವನ್ನು ಲೆಕ್ಕಿಸದೆ ನನ್ನ ಪ್ರಾಣಗಳನ್ನು ರಕ್ಷಿಸಿರುವೆ. ಪರೀಕ್ಷಿತ, ದೂರ್ವಾಸರು ಸುದರ್ಶನ ಚಕ್ರದಿಂದ ಹಿಂಬಾಲಿಸಲ್ಪಟ್ಟವರಾಗಿ ಓಡಿ ಹೋದ ನಂತರ ಅಂಬರೀಷ ಮಹಾರಾಜನು ಮಹರ್ಷಿಗಾಗಿಯೇ ಕಾದಿದ್ದನು. ಭೋಜನ ಮಾಡಿಯೇ ಇರಲಿಲ್ಲ. ದೂರ್ವಾಸರು ಬಂದು ಪಶ್ಚಾತ್ತಾಪದ ಮಾತುಗಳನ್ನಾಡಿದ ನಂತರ ರಾಜನು ಮಹರ್ಷಿಗಳ ಕಾಲುಗಳನ್ನು ಹಿಡಿದುಕೊಂಡು ಅವರನ್ನು ಪ್ರಸನ್ನಗೊಳಿಸಿ ವಿಧಿಪೂರ್ವಕವಾಗಿ ಭೋಜನ ಮಾಡಿಸಿದನು. ಅಂಬರೀಷನು ಆದರಪೂರ್ವಕವಾಗಿ ಅತಿಥಿಗೆ ಬಡಿಸಲು ಯೋಗ್ಯವಾದ ಷಡ್ರಸೋಪೇತವಾದ ಎಲ್ಲ ರೀತಿಯ ಭೋಜನ ಸಾಮಗ್ರಿಗಳನ್ನು ತಂದು ಅತಿಥಿಗಳಿಗೆ ಬಡಿಸಿದನು. ಇದರಿಂದ ಸಂತುಷ್ಟರಾದ ದೂರ್ವಾಸರು ತಮ್ಮ ಭೋಜನವಾದ ನಂತರ ರಾಜನಿಗೆ ಆದರಪೂರ್ವಕವಾಗಿ ಭುಜ್ಯತಾಂ ಮಹಾರಾಜ, ನೀನಿನ್ನು ಭೋಜನ ಮಾಡಬಹುದು ಎಂದು ಹೇಳಿದರು. ಪ್ರೀತೋಸ್ತ್ಯನುಗೃಹೀತೋಸ್ಮಿ ಭವಭಾಗವತಸ್ಯ ವೈ ದರ್ಶನ ಸ್ಪರ್ಶನಾಲಾಪೈ ಆತಿಥ್ಯೇನಾತ್ಮಮೇಧಸ. ಮಹಾರಾಜ, ನೀನು ಭಗವಂತನಿಗೆ ಪರಮ ಭಕ್ತನಾಗಿರುವೆ. ನಿನ್ನ ದರ್ಶನದಿಂದಲೂ ಸ್ಪರ್ಶದಿಂದಲೂ ನಿನ್ನೊಡನೆ ಮಾತನಾಡುವುದರಿಂದಲೂ ಬುದ್ಧಿಯನ್ನು ಪರಮಾತ್ಮನ ಕಡೆಗೆ ಒಯ್ಯುವ ಮಹಿಮೆಯಿಂದ ಕೂಡಿರುವ ನೀನು ಮಾಡಿದ ಆತಿಥ್ಯದಿಂದಲೂ ನಾನು ಅತ್ಯಂತ ಪ್ರಸನ್ನನಾಗಿದ್ದೇನೆ ಮತ್ತು ನಿನ್ನಿಂದ ನಾನು ಅನುಗ್ರಹೀತನಾಗಿದ್ದೇನೆ. ಕರ್ಮಾವದಾತ ಮೇ ತತ್ತೇ ಗಾಯಂತಿ ಸ್ವಸ್ತ್ರಿಯೋ ಮುಹುಹು ಕೀರ್ತಿಂ ಪರಮ ಪುಣ್ಯಾಂಚ ಕೀರ್ತಯಿಷ್ಯತಿ ಭೂರಿಯಂ. ಈ ನಿನ್ನ ಉಜ್ವಲವಾದ ಚರಿತ್ರೆಯನ್ನು ಸ್ವರ್ಗದಲ್ಲಿರುವ ದೇವಾಂಗನೆಯರು ಪದೇ ಪದೇ ಗಾನ ಮಾಡುತ್ತಲೇ ಇರುತ್ತಾರೆ. ಈ ಭೂಮಂಡಲದಲ್ಲಿರುವ ಜನರು ಕೂಡ ಅತ್ಯಂತ ಪುಣ್ಯಕರವಾದ ನಿನ್ನ ಕೀರ್ತಿಯನ್ನು ಸಂಕೀರ್ತನೆ ಮಾಡುತ್ತಲೇ ಇರುತ್ತಾರೆ. ಶ್ರೀ ಶುಕದೇವರು ಹೇಳುತ್ತಾರೆ, ಪರೀಕ್ಷಿತ, ಹೀಗೆ ದೂರ್ವಾಸರು ಅತ್ಯಂತ ಸಂತುಷ್ಟರಾಗಿ ಅಂಬರೀಷ ಮಹಾರಾಜನ ಗುಣಗಾನ ಮಾಡಿದರು. ಬಳಿಕ ರಾಜನ ಅನುಮತಿಯನ್ನು ಪಡೆದು ನಿಷ್ಕಾಮ ಕರ್ಮದಿಂದಲೇ ಪಡೆಯಲು ಸಾಧ್ಯವಾಗುವ ಬ್ರಹ್ಮಲೋಕವನ್ನು ಕುರಿತು ಆಕಾಶ ಮಾರ್ಗದ ಮೂಲಕವಾಗಿ ಪ್ರಯಾಣ ಮಾಡಿದರು. ಪರೀಕ್ಷಿತ,
ಸುದರ್ಶನ ಚಕ್ರದಿಂದ ಭಯಗೊಂಡ ದೂರ್ವಾಸರು ಅಖಂಡ ಬ್ರಹ್ಮಾಂಡವನ್ನು ತ್ರಿಮೂರ್ತಿಗಳನ್ನು ಸಂದರ್ಶಿಸಿಕೊಂಡು ಪುನಃ ಅಂಬರೀಷ ಮಹಾರಾಜನ ಬಳಿಗೆ ಬರಲು 1 ವರ್ಷವೇ ಬೇಕಾಯಿತು. ಅಂಬರೀಷನು ದೂರ್ವಾಸರ ಪುನರಾಗಮನವನ್ನೇ ನಿರೀಕ್ಷಿಸುತ್ತಿದ್ದು ಕೇವಲ ನೀರನ್ನೇ ಕುಡಿಯುತ್ತಾ 1 ವರ್ಷವನ್ನು ಕಳೆದನು. ದೂರ್ವಾಸ ಮುನಿಗಳು ಹೊರಟು ಹೋದ ನಂತರ ಮಹರ್ಷಿಗಳು ಭೋಜನ ಮಾಡಿ ಮಿಕ್ಕು ಉಳಿದಿದ್ದ ಪವಿತ್ರವಾದ ಅನ್ನವನ್ನು ಪ್ರಸಾದ ರೂಪವಾಗಿ ರಾಜನು ಸ್ವೀಕರಿಸಿದನು. ದೂರ್ವಾಸರು ಸಂಕಟದಲ್ಲಿ ಸಿಕ್ಕಿಹಾಕಿಕೊಂಡುದಕ್ಕೂ ಮತ್ತು ಸಂಕಟದಿಂದ ಮುಕ್ತರಾದುದಕ್ಕೂ ಯದ್ಯಪಿ ತಾನೇ ಕಾರಣನಾದರೂ ಅಂಬರೀಷ ಮಹಾರಾಜನು ಭಗವಂತನ ಮಹಿಮೆಯಿಂದ ಎಲ್ಲವೂ ಆಯಿತೆಂದು ಭಾವಿಸಿದನೇ ಹೊರತು ತನ್ನಿಂದ ಹೀಗಾಯಿತೆಂದು ಕ್ಷಣಮಾತ್ರವೂ ಅವನು ಭಾವಿಸಿಕೊಳ್ಳಲಿಲ್ಲ. ಇಂತಹ ಸದ್ಗುಣಗಳ ಮೂಲಕವಾಗಿ ಪರಬ್ರಹ್ಮ ಪರಮಾತ್ಮನಾದ ವಾಸುದೇವನಲ್ಲಿ ತನ್ನ ಭಕ್ತಿ ಭಾವವನ್ನು ಬಹಳವಾಗಿ ವೃದ್ಧಿಪಡಿಸಿಕೊಂಡನು. ಆತನು ಭಕ್ತಿ ಭಾವದ ಪರಾಕಾಷ್ಠೆಯಿಂದಾಗಿ ಬ್ರಹ್ಮಲೋಕದ ಪರ್ಯಂತವಾಗಿರುವ ಸಮಸ್ತ ಭೋಗಪ್ರದವಾದ ಲೋಕಗಳನ್ನು ನರಕ ಲೋಕಗಳೆಂದೇ ಭಾವಿಸಿದನು. ಬಳಿಕ ಅಂಬರೀಷ ಮಹಾರಾಜನು ತನಗೆ ಸಮಾನ ಗುಣಶೀಲರಾಗಿದ್ದ ಮಕ್ಕಳಿಗೆ ರಾಜ್ಯಭಾರವನ್ನು ಒಪ್ಪಿಸಿ ಕಾಡಿಗೆ ಹೊರಟು ಹೋದನು. ಅಲ್ಲಿ ಧೀರನಾದ ಅಂಬರೀಷ ಮಹಾರಾಜನು ಶ್ರೀ ಭಗವಂತನಾದ ವಾಸುದೇವನಲ್ಲಿ ತನ್ನ ಮನಸ್ಸನ್ನು ಲೀನಗೊಳಿಸಿ ಗುಣತ್ರಯಗಳ ಪ್ರವಾಹ ರೂಪವಾದ ಸಂಸಾರದಿಂದ ಬಿಡುಗಡೆ ಹೊಂದಿದನು. ಇತ್ಯೇತತ್ ಪುಣ್ಯಮಾಖ್ಯಾನಾಂ ಅಂಬರೀಷಸ್ಯ ಭೂಪತೇಃ ಸಂಕೀರ್ತಯನ್ನನುಧ್ಯಾಯನ್ ಭಕ್ತೋ ಭಗವತೋ ಭವೇತ್. ಪರೀಕ್ಷಿತ ಮಹಾರಾಜ, ಇದು ಅಂಬರೀಷ ಮಹಾರಾಜನ ಪುಣ್ಯತಮವಾದ ಆಖ್ಯಾನವಾಗಿದೆ. ಈ ಆಖ್ಯಾನವನ್ನು ಸಂಕೀರ್ತನೆ ಮಾಡುವವರು, ಸ್ಮರಿಸುವವರು ಅಂಬರೀಷನಂತೆ ಭಗವದ್ಭಕ್ತರೇ ಆಗುತ್ತಾರೆ ಎನ್ನುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ 9ಮ ಸ್ಕಂದದ 5ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.